ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು, ಒಬ್ಬ ಚಿಕ್ಕ ವ್ಯಾಪಾರಿ 2-3 ಸಾವಿರ ರೂಪಾಯಿ ವ್ಯಾಪಾರ ಮಾಡೋಂಥ ವ್ಯಾಪಾರಿ ದಾನ ಧರ್ಮ ಎಲ್ಲರಿಗೂ ಮುಖ್ಯ. ಮಾಡಲಿ, ದಾನ ಧರ್ಮ ಮಾಡಲಿ, ಮತ್ತೊಂದು ಮಗದೊಂದು ಎಲ್ಲ ಮಾಡಲಿ ಸ್ನೇಹಿತರೆ. ಆದರೆ ದೇಶದ ವಿರುದ್ಧ, ದೇಶದ ಅಸಹಜತೆ ಮೂಡಿಸಲು, ದೇಶದಲ್ಲಿ ಅಸಮತೆ ಮೂಡಿಸಲು, ದೇಶದಲ್ಲಿ ದಂಗೆ ಎಬ್ಬಿಸಲು ಮಾಡುವಂಥ ಸಹಾಯಗಳು ಬೇಕಾಗಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ತಮ್ಲೈನಲ್ಲಿ ಒಂದು ಫೋಟೋ ಹಾಕಿದ್ದೀನಿ. ಉತ್ತರ ಪ್ರದೇಶದ ವ್ಯಕ್ತಿ ಬಂದು ಜನತಂತ್ರ ಪ್ರತಿಭಟನೆಯಲ್ಲಿ ಒಂದು ದಿನ 10ರಿಂದ 12 ಸಾವಿರ ಜನರಿಗೆ ಊಟ ಸಹಾಯ ಮಾಡ್ತಾನೆ. ಮಾಡಲಿ ಸ್ನೇಹಿತರೆ, ಯಾರು ಬಡವ್ರ ಕೈಲಾದದ್ದು ಮಾಡಲಿ, ಒಳ್ಳೆಯದಕ್ಕೆ ಮಾಡಿದ್ರು ಓಕೆ. ಆದರೆ ಇವರಿಗೆ ಫಂಡಿಂಗ್ ಎಲ್ಲಿಂದ ಬಂತು? ಆ ಫಂಡಿಂಗ್ ವಿಚಾರನ ಪೊಲೀಸ್ನವರು ಲೆಕ್ಕ ಕೊಡಿ. 10,000 ಜನಕ್ಕೆ ಊಟ ಕೊಟ್ಟಿದ್ದೀರಾ, ನಿಮಗೆ ಊಟ ಬಂತು, ಎಲ್ಲಿಂದ ಬಂತು, ನಿಮಗೆ ದುಡ್ಡು ಎಲ್ಲಿಂದ ಬಂತು ಅಂತ ಅದನ್ನು ಕೇಳಿದ್ದೇ ತಪ್ಪಾಯ್ತಾ? ಉತ್ತರ ಪ್ರದೇಶದ UP ಪೊಲೀಸ್ನವರು ದಿನ 10ರಿಂದ 15 ಸಾವಿರ ಜನಕ್ಕೆ ಊಟ ಹಾಕಿಸ್ತಾರೆ ಅಂದರೆ 3ರಿಂದ 4 ಲಕ್ಷ ದುಡ್ಡು ಬೇಕಾಗುತ್ತೆ. ಎಲ್ಲಿಂದ ಬಂತು? ನಮ್ಮ ದೇಶದೊಳಗೆ ಈ ಥರ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ. ಕೇಳಬಾರ್ದ? ಅದನ್ನು ಕೇಳಿದ್ದಕ್ಕೆ ವಿರೋಧ ಪಕ್ಷಗಳು ಏನು ಯೋಗಿಜಿಯವರು ಹಂಗೆ ಮಾಡಿದ್ರು, ಯೋಗಿಜಿಯವರು ಹಿಂಗೆ ಮಾಡಿದ್ರು. ಯಾವನು ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ದುಡ್ಡು ಕಳಿಸ್ಬೋದು. ನಮ್ಮ ದೇಶದಲ್ಲಿ ಅಜಾಗ್ರತೆ ಸೃಷ್ಟಿಸೋಲ್ಲ, ನಮ್ಮ ದೇಶದಲ್ಲಿ ಜಗಳ ಸೃಷ್ಟಿಸಲ್ಲ, ನಮ್ಮ ದೇಶದಲ್ಲಿ ದಂಗೆ ಸೃಷ್ಟಿಸಲು ಇವರು ಊಟದ ಸಹಾಯ ಮಾಡಬೇಕಾಗಿತ್ತ ಜನಗಳಿಗೆ. ಉತ್ತರ ಪ್ರದೇಶದಲ್ಲಿ ಯಾರು ಬಡವರು ಇಲ್ವಾ? ಮನೆ ಸೂರು ಇಲ್ದಂಗೆ ಇದ್ದಾರೆ, ಅನ್ನ ನೀರು ಇಲ್ದಂಗೆ ಇದ್ದಾರೆ. ಅವರಿಗೂ ಸಹಾಯ ಮಾಡ್ಬೋದಿತ್ತಲ್ಲ. ವ್ಯಕ್ತಿಯ ಆದಾಯ ಇದ್ದು, ವ್ಯಕ್ತಿಯೆಲ್ಲ ಬಿಸ್ನೆಸ್ ಇದ್ದು, ವ್ಯಕ್ತಿ ಹತ್ರ ಏನಾದ್ರು ಜಮೀನು ತೋಟ ತುಡಿಕೆ ಇದ್ದರೂ ಓಕೆ. ದಿನಕ್ಕೆ 15ರಿಂದ 20 ಸಾವಿರ ಜನಕ್ಕೆ ಊಟ ಹಾಕ್ತಾನೆ. ಒಂದು ಟೈಮಲ್ಲ 3 ಟೈಮು ಅಂದರೆ ಈತನಿಗೆ ಫಂಡ್ ಎಲ್ಲಿಂದ ಬರುತ್ತೆ? ಅದನ್ನೇ ಲೆಕ್ಕ ಕೊಡಬೇಕು ತಾನೇ. ಕೇಳಿದ ತಕ್ಷಣ ನಮ್ಮಲ್ಲಿ ದಾಳಿ ಮಾಡಿದ್ರು, ಹಾಗೆ ಹೀಗೆ ಅಂತ ದಬ್ಬಾಳಿಕೆ ಮಾಡೋಕ್ಕೆ ಬಂದರೆ ಲೆಕ್ಕ ಕೇಳಿದ್ದೇ ತಪ್ಪಾಯ್ತು. ಹಾಗಾಗಿ UP ಪೊಲೀಸರು ಈತನ ಮೇಲೆ ಕೇಸ್ ದಾಖಲೆ ಮಾಡಿ ಲೆಕ್ಕ ಕೊಡಪ್ಪ ನೀನು ಅಂತ ಕೂತಿದ್ದಾರೆ. ಇದು ಒಳ್ಳೆಯ ಕೆಲಸ. ಒಂದು ಟೈಮಿಗೆ 20,000 ಜನಕ್ಕೆ ಊಟ ಹಾಕ್ತಿರೋ ಅಂದರೆ ಇಲ್ಲ ಬಿಸ್ನೆಸ್ ಮ್ಯಾನ್ ಆಗಿರಬೇಕು, ಇಲ್ಲ ಏನಾದ್ರು ಜಮೀನು ಅಂತೂ ದುಡ್ಡಿರೋನಾಗಿರ್ಬೇಕು. ಒಬ್ಬ ಸಣ್ಣ ವ್ಯಾಪಾರಿ ಮನೆ ಹೊಟ್ಟೆ ತುಂಬಕ್ಕೆ ಕಷ್ಟಪಟ್ಟಿದ್ದನು ಸಡನ್ನಾಗಿ ಇಷ್ಟು ದುಡ್ಡು ಎಲ್ಲಿಂದ ಬರುತ್ತೆ? ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ಒಂದು ಟೈಮಿಗೆ ಅಂದರೆ ಎಲ್ಲಿಂದ ಫಂಡ್ ಬಂತು? ನಮ್ಮ ದೇಶದಲ್ಲಿ ದಂಗೆ ಎಬ್ಬಿಸಲು ಬಂತ? ನಮ್ಮ ದೇಶದಲ್ಲಿ ಅಸಮರ್ಥತೆ ಎಬ್ಬಿಸಲು ಬಂತ? ಇಂಥ ಕಳ್ಳ ಫಂಡ್ಗಳಿಗೆ ಕಡಿವಾಣ ಹಾಕ್ತು. ಹಾಗಾಗಿ ಯಾರೇ ತಪ್ಪು ಮಾಡಿದರೆ ಖಂಡಿತ ಶಿಕ್ಷೆ ಆಗಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ ಗೌರ್ಮೆಂಟಲ್ಲಿ ಯೋಗಿಜಿಯಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಯಾವುದೇ ವಿಚಾರದಲ್ಲಿ ಯಾವುದೇ ವರ್ಗದ ಜನ ಆಗಿರಲಿ, ಈ ಥರ ತಪ್ಪು ಕೆಲಸ ಮಾಡಿದ್ರೆ ತಪ್ಪು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿಯ ಪರವಾಗಿ ಇಲ್ಲ, ಯಾವುದೋ ಸಮಾಜ ತೇಜೋದೆಗಲ್ಲ, ಸತ್ಯದ ಪರವಾಗಿ ಅಂತ ಹೇಳ್ತಾ, ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್.